ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆಯ ಕೇಸ್. ಹೆಚ್ಚಿನ ಬಡ್ಡಿ ಆಮಿಷವನ್ನ ಒಡ್ಡಿ ಸಾರ್ವಜನಿಕರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ. ಅಪೆಕ್ಸ್ ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆಯ ಕೇಸ್. ಹೆಚ್ಚಿನ ಬಡ್ಡಿ ಆಮಿಷವನ್ನ ಒಡ್ಡಿ ಸಾರ್ವಜನಿಕರಿಗೆ ಮೋಸ. ಅಪೆಕ್ಸ್ ಬಜ್ ಕಾರ್ಪ್ ಟ್ರೇಡಿಂಗ್ ಕಂಪನಿಯಿಂದ ಮೋಸ. 3,000ಕ್ಕೂ ಹೆಚ್ಚು ಜನರಿಂದ 160 ಕೋಟಿ ರೂಪಾಯಿ ಸಂಗ್ರಹ. ನೊಂದ ಗ್ರಾಹಕರಿಂದ ಟಿಳಕವಾಡಿ ಠಾಣೆಯಲ್ಲಿ ದೂರು. ಬಡ್ಸ್ ಕಾಯ್ದೆ ಅನ್ವಯ ಕೇಸ್ ದಾಖಲಿಸಿದ ಪೊಲೀಸರು. ಪ್ರಕರಣದ 6ನೇ ಆರೋಪಿ ಅರ್ಜುನ್ ವಾಘಮೋರೆ ಬಂಧನ. ಉಳಿದ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿರೋ ಖಾಕಿ. ಪ್ರಕರಣ ಸಿಐಡಿಗೆ ಹಸ್ತಾಂತರಿಸಲು ಪೊಲೀಸರು ಸಿದ್ಧತೆ. ಬಿಸುಗುಪ್ಪಿ ಇವರು ನೀಡಿದ ದೂರಿನ ಆಧಾರದ ಮೇಲೆ ಅಪೆಕ್ಸ್ ಬಿಚ್ಕಾಪ್ LLP ಟ್ರೇಡಿಂಗ್ ಕಂಪನಿ ಮೇಲೆ ಬರ್ಡ್ಸ್ ಆ್ಯಕ್ಟ್ ಮತ್ತು KPID ಆ್ಯಕ್ಟ್ ಪ್ರಕಾರ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು. ಈ ದೂರಿನಲ್ಲಿ ಸುಮಾರು 3,000 ಜನರಿಂದ ಈ ಕಂಪನಿ ಪದಾಧಿಕಾರಿಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಹೆಚ್ಚಿನ ಇಂಟ್ರೆಸ್ಟ್ ನಿಮಗೆ ನಾವು ಕೊಡ್ತೀವಿ ಅಂತ ದೂರು ನೀಡಿದರು. ಈ ಪ್ರಕರಣದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಆರೋಪಿ ಇದ್ದಾರೆ ಮತ್ತು ಈ ಪ್ರಕರಣದಲ್ಲಿ ತನಿಖೆ ಮಾಡಿಕೊಂಡು ನಮ್ಮ ತಿಲಕವಾಡಿ ಇನ್ಸ್ಪೆಕ್ಟರ್ ಶ್ರೀ ಪರಶುರಾಮ್ ಪೂಜಾರಿ ಮತ್ತು ಅವರ ಸಿಬ್ಬಂದಿ 6ನೇ ಆರೋಪಿ ಅರ್ಜುನ್ ಮಹಾದೇವ್ ವಾಘಮಾರೆ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಉಳಿದಿದ್ದ ಆರೋಪಿದು ಪತ್ತೆ ಕೂಡ ಬೇಗನೆ ಮಾಡ್ತಾರೆ. ಕಾನೂನು ರೀತ್ಯ ಈ ಆರೋಪಿಗಳಿಗೆ ಪತ್ತೆ ಮಾಡೋಕ್ಕೆ ಏನೇನು ಸಾಧ್ಯ ಇದೆ ಅದೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಕೂಡ ಈ ಬಾಕಿ ಆರೋಪಿಗಳಿಗೆ ನಾವು ದಸ್ತಗಿರಿ ಮಾಡ್ತೀವಿ. ಸಾರ್ವಜನಿಕರಿಗೆ ನಮ್ಮದು ಕೋರಿಕೆ ಏನಿದೆ ಅಂದರೆ ತಿಂಗಳಕ್ಕೆ 3%, ತಿಂಗಳಕ್ಕೆ 4% ಈ ಥರ ಹೇಳ್ಕೊಂಡು ಯಾರು ನಿಮ್ಮಿಂದ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದ್ದರೆ ಅದು ರೆಡ್ ಫ್ಲ್ಯಾಗ್ ಇದೆ. ದಯವಿಟ್ಟು ಈ ಥರ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ನಮ್ಮ DC ಕಚೇರಿನಲ್ಲಿ ಒಂದು ಸ್ಕ್ಯಾಮ್ ಸೇಲ್ ಇದೆ, ನೀವು ಅಲ್ಲಿ ವೆರಿಫೈ ಮಾಡ್ಬೋದು. ಈ ಕಂಪನಿ RBIನಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ, SEBI ಜೊತೆಗೆ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ, ನಾವು ಪರಿಶೀಲನೆ ಮಾಡ್ತೀವಿ ಮತ್ತು ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ಜುಲೈ ತಿಂಗಳಲ್ಲಿ 13ನೇ ತಾರೀಕಿಗೆ ಶ್ರೀ ಅಶೋಕ್ ಬಿಸುಗುಪ್ಪಿ ಇವರು ನೀಡಿದ ದೂರಿನ ಆಧಾರದ ಮೇಲೆ ಅಪೆಕ್ಸ್ ಬಿಚ್ಕಾಪ್ ಬೆಳಗಾವಿಯಲ್ಲಿ ಈಗ ಬಹುಕೋಟಿ ವಂಚನೆಯ ಕೇಸು ಈಗ ಜೋರಾಗಿ ಸದ್ದು ಮಾಡ್ತಾ ಇದೆ. ದೊಡ್ಡ ಮಟ್ಟದ ಅಂದರೆ ಹೆಚ್ಚಿನ ಇಂಟ್ರೆಸ್ಟನ್ನು ತೋರಿಸ್ಬಿಟ್ಟು ಸಾರ್ವಜನಿಕರಿಗೆ ಅಂದರೆ ಪಬ್ಲಿಕ್ಸಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ. ಈಗ ಟ್ರೇಡಿಂಗ್ ಕಂಪನಿಗಳು ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಇದದು ಅಪೆಕ್ಸ್ ಬಜ್ ಕಾರ್ಪ್ ಈ ಒಂದು ಬ್ಯಾಂಕಿಂದ 3,000ಕ್ಕೂ ಹೆಚ್ಚು ಜನರಿಂದ ಅವರು ನಂಬಿಸಿ 160 ಕೋಟಿ ವಂಚನೆಯನ್ನು ಮಾಡಿದ್ದಾರಂತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಬ್ಯೂರೋ ಚೀಫ್ ಆದಂತಹ ರಾಜೇಶ್ ಹುಗಾರ್. ರಾಜೇಶ್, ಏನಿದು ಬೆಳಗಾವಿಯಲ್ಲಿ ಟ್ರೇಡಿಂಗ್ ಕಂಪನಿಯ ಮೋಸ? ಈಗಾಗಲೇ ಸಾಕಷ್ಟು ಟ್ರೇಡಿಂಗ್ ಕಂಪನಿಗಳು ಇದೇ ತರ ಮೋಸವನ್ನ ಮಾಡಿದ್ದಾರೆ. ಈಗ ಹೆಚ್ಚು ಟ್ರೇಡಿಂಗ್ ಕಂಪನಿಗಳು ಜನರನ್ನ ಆಕರ್ಷಿಸೋದು ಜಾಸ್ತಿ. ಜನರು ಅದಕ್ಕೆ ಆಕರ್ಷಣೆಯಿಂದ ಹೋಗ್ಬಿಟ್ಟು ಅಲ್ಲೆಲ್ಲೋ ಒಂದ್ ಕಡೆ ಕೋಟಿನೋ ಸಾವಿರನೋ ಲಕ್ಷನೋ ಕಳ್ಕೊಂತಾರೆ. ಈಗ ಬೆಳಗಾವಿಯಲ್ಲೂ ಅದೇ ಪರಿಸ್ಥಿತಿ ಎದುರಾಗಿದೆ ಅಲ್ವಾ? ಯಶಸ್ವಿಪೇಗೌಡ, ಹೌದು. ಯಾಕಂತಂದ್ರೆ ಈಗಾಗಲೇ ಶಿವಾನಂದ್ ನೀಲನ್ ಅವರು ಏನು ಶಿವಮ್ ಅಸೋಸಿಯೇಟ್ ಈ ಏನು ಅವಾಗ SCB ನೇತೃತ್ವದಲ್ಲಿ ದಾಳಿ ನಡೆದಿತ್ತು. ನಂತರ ಸಾಕಷ್ಟು ಏನು ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು. ನಂತರ ಮೊನ್ನೆ ಕೂಡ ED ಕೂಡ ದಾಳಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಈಗ ಹೆಚ್ಚಿನ ಬಡ್ಡಿ ಆಮಿಷ ಉಂಟಂತ ಮತ್ತೊಂದು ಅಪೆಕ್ಸ್ ಕ್ರಾಪ್ ಅಂತೇಳಿ ಟ್ರೇಡಿಂಗ್ ಕಂಪನಿ ಮೇಲೆ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ಕೆಲವು ಆರೋಪಿಗಳು ಈಗಾಗಲೇ ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಏನು ಪ್ರಕರಣದಲ್ಲಿ 6ನೇ ಆರೋಪಿ ಆಗಿರ್ತಕ್ಕಂಥ ವಾಘ್ಮೋರ್ ಏನಿದ್ದಾನೆ, ಇದನ್ನ ಈಗ ಸದ್ಯ ಟಿಳಕವಾಡಿ ಪೊಲೀಸರು
ಬಂಧನ ಮಾಡಿದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸದ್ಯ ಈ ಪ್ರಕರಣ ಕೂಡ CIDಗೆ ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಈ ಕುರಿತಂತೆ ಏನು ಕಮಿಷನರ್ ಭೂಷಣ್ ಭೂಷಣ್ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಸಾಕಷ್ಟು ಬೆಳಗಾವಿಯಲ್ಲಿ ಇಂತ ನಕಲಿ ಕಂಪನಿಗಳು ಸಾಕಷ್ಟು ಇವೆ. ಅಂದ್ರೆ ಜನರನ್ನ ವಂಚನೆಗೊಳಿಸಿ ಅಂತ ಅವರಿಂದ ಹಣವನ್ನ ಪಡೆದುಕೊಂಡು ಹೆಚ್ಚಿನ ಬಡ್ಡಿ ಆಮಿಷನ್ ಒಡ್ಡಿ ಏನಂತಂದ್ರೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಲಪಾಯಿಸುವಂತ ಕೆಲಸಕ್ಕೆ ಸಾಕಷ್ಟು ಕಂಪನಿಗಳು ಮುಂದಾಗಿದೆ. ಹೀಗಾಗಿ ಮೂಡಿಸಬೇಕು ಜಿಲ್ಲಾಧಿಕಾರಿಗಳು ಹಾಗೂ ಕಮಿಷನರ್ ಅವರು ಮತ್ತು ಜಿಲ್ಲಾ SP ಕೂಡ ಒಂದು ತಂಡವನ್ನ ರಚನೆ ಮಾಡಿ ಜನರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸಕ್ಕೂ ಮುಂದಾಗಿದ್ದಾರೆ. ಈಗಾಗಲೇ ಏನು ಬರ್ಡ್ಸ್ ಕಾಯ್ದೆ ಇದೆ ಇದನ್ನ ಉಲ್ಲಂಘನೆ ಮಾಡಿ ಇಂತ ನಕಲಿ ಕಂಪನಿಗಳು ಜನರಿಗೆ ಮೋಸ ಮಾಡುವಂತ ನಿಟ್ಟಿನಲ್ಲಿ ಹೋಗ್ತಾ ಇವೆ. ಹೀಗಾಗಿ ಜನರು ಕೂಡ ಎಚ್ಚೆತ್ಕೊಳ್ಬೇಕು. ಹೀಗಾಗಿ ಯಾವುದೇ ರೀತಿ ಹೆಚ್ಚಿನ ಬಡ್ಡಿ ಕೊಡ್ತಾರ ನಿಟ್ಟಿನಲ್ಲಿ ಹಣವನ್ನು ದುರುಪಯೋಗ ಮಾಡಿ, ಯಾಕಂದ್ರೆ ಇವರು ಮೇನ್ ಆಗಿ ಈ ಏನು ಸರ್ಕಾರಿ ನೌಕರರ ಆಮೇಲೆ ನಿವೃತ್ತ ನೌಕರರನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ನಿವೃತ್ತ ನೌಕರಿಗೆ ಸಾಕಷ್ಟು ಏನೋ ಹಣವನ್ನ ಬಂದಿರುತ್ತೆ. ಆ ಹಣವನ್ನ ಅವರು ಅಂದ್ರೆ ಹೆಚ್ಚಿನ ಅಂದ್ರೆ ಪ್ರತಿ ತಿಂಗಳು 5% ಬಡ್ಡಿ ಸಿಗುತ್ತ ಆಶೆಗಾಗಿ ಹೋಗೋ ಹಣವನ್ನ ಅಲ್ಲಿ ನೀಡ್ತಾರೆ. ಹೀಗಾಗಿ ಅವರು ಪ್ರತಿ ತಿಂಗಳು ಕೊಟ್ಕೊಂಡು ಹೋಗ್ತಿರ್ತಾರೆ. ನಂತರ ಒಂದು ಹಣ ಬರದೇ ಇದ್ದಂತ ಸಂದರ್ಭದಲ್ಲಿ ಆವಾಗ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುವಂತ ಕೆಲಸಕ್ಕೆ ಏನೋ ಸಾರ್ವಜನಿಕರು ಮುಂದಾಗ್ತಾರೆ. ಹೀಗಾಗಿ ಕೆಲವು ಹಣವನ್ನು ತೆಗೆದುಕೊಂಡು ಏನು ದುಬೈ ಹಾಗೂ ಬೇರೆ ಬೇರೆ ದೇಶಗಳಿಗೆ ಓಡುವಂತ ಸಂದರ್ಭ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವು ಏನು ಈಗ ವಾಗ್ಮೋರದೇರಿ ಈ ಸಂಬಂಧಪಟ್ಟಂತೆ ಅವರ ಪಾಸ್ಪೋರ್ಟ್ ಆಗಿರಬಹುದು, ಆಮೇಲೆ ಅವರು ಎಲ್ಲಿ ಹೋಗಿದಾರ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅಂತಂದ್ರೆ ಪರಿಶೋಧನೆ ಕೂಡ ಈಗ ಪೊಲೀಸರು ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಶಿಲ್ಪಾ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.